Everyone. ಇವತ್ತಿನ ನನ್ನ ಟಾಪಿಕ್ ದಿ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ಆಕ್ಟ್ 1970. ಫಸ್ಟ್ ಇಂಟ್ರೊಡಕ್ಷನ್ ನೋಡೋದಾದ್ರೆ ಕಾಂಟ್ರಾಕ್ಟ್ ಲೇಬರ್ ರೆಫರ್ಸ್ ಟು ಎನ್ ಎಂಪ್ಲಾಯ್ಡ್ ಪರ್ಸನ್ ಹೈಡ್ ಟು ವರ್ಕ್ ಇನ್ ಎ ಕಂಪನಿ ಥ್ರೂ ಎ ಕಾಂಟ್ರಾಕ್ಟರ್ ಫಾರ್ ಎ ಸ್ಪೆಸಿಫಿಕ್ ವರ್ಕ್ ಅಂಡ್ ಎ ಫೈನೈಟ್ ಪೀರಿಯಡ್. ಈಗ ಗುತ್ತಿಗೆ ಕಾರ್ಮಿಕ ಅಂತಂದ್ರೆ ಉದ್ಯೋಗ ವ್ಯಕ್ತಿಯನ್ನ ಸೂಚಿಸುವಂತದ್ದು. ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮತ್ತೆ ಒಂದು ಸೀಮಿತ ಅವಧಿಗೆ ಗುತ್ತಿಗೆದಾರರ ಮೂಲಕ ಕಂಪನಿಯಲ್ಲಿ ಕೆಲಸ ಮಾಡಲು ನೇಮಕ ಮಾಡ್ಕೊಳ್ಳುವಂಥದ್ದು. ಡೈರೆಕ್ಟ್ ಆಗಿ ತಗೊಳ್ಳುವಂಥದ್ದಲ್ಲ, ಗುತ್ತಿಗೆದಾರರ ಮೂಲಕ ಎಂಪ್ಲಾಯೀಸ್ಗಳನ್ನ ತಗೊಳ್ಳುವಂಥದ್ದು. The contract laborers are not recruited directly by the companies and they do not have a particular payroll. ಅಂದ್ರೆ ಗುತ್ತಿಗೆ ಕಾರ್ಮಿಕರನ್ನ ನೇರವಾಗಿ ಕಂಪನಿಗಳು ನೇಮಕ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಅವರಿಗೆ ನಿರ್ದಿಷ್ಟವಾದಂತಹ ವೇತನ ದರದ ಸಂಖ್ಯೆ ಕೂಡ ಇರೋದಿಲ್ಲ. Companies hire contractors who in turn recruit these workmen for different jobs to prevent ಅಂದ್ರೆ ಕಂಪನಿಗಳು ಗುತ್ತಿಗೆದಾರರನ್ನ ನೇಮಿಸ್ಕೊಂಡು ಅವರಿಂದ ಕೆಲಸಗಾರರನ್ನ ಬೇರೆ ಬೇರೆ ಉದ್ಯೋಗಗಳಿಗೆ ನೇಮಿಸ್ಕೊಳ್ತಾರೆ. ಅಂತಂದ್ರೆ ಈಗ ಡೈರೆಕ್ಟ್ ಆಗಿ ಯಾವುದೇ ಕಂಪನಿ ಆದ್ರೂ ಅಷ್ಟೇನೆ ಕಾಂಟ್ರಾಕ್ಟ್ ಲೇಬರ್ಸ್ ಗಳನ್ನ ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಆದ್ರಿಂದ ಫಸ್ಟ್ ಗುತ್ತಿಗೆದಾರರು ಯಾರಿರ್ತಾರೆ ಅವ್ರನ್ನ ನೇಮಿಸ್ಕೊಂಡು ಅವ್ರ ಮುಖಾಂತರ ಸಂಸ್ಥೆಯ ಕೆಲಸಕ್ಕೆ ಬೇಕಾದಂತಹ ಬೇರೆ ಬೇರೆ ಕೆಲಸಗಳಿಗೆ ನೇಮಿಸ್ಕೊಳ್ಳುವಂಥದ್ದು. ಆಮೇಲೆ ಟು ಪ್ರಿವೆಂಟ್ ದಿ ಇಲ್ ಟ್ರೀಟ್ಮೆಂಟ್ of workers in any establishment and to ensure a healthier working environment for them. The Contract Labor Regulation and Abolition Act were introduced in 1970. ಅಂದ್ರೆ ಯಾವುದೇ ಸಂಸ್ಥೆಯಲ್ಲಿ ಕಾರ್ಮಿಕರ ಕೆಲಸವನ್ನ ದುರುಪಯೋಗವನ್ನ ಪಡಿಸ್ಕೊಳ್ಳೋದು ಮತ್ತೆ ತಡೆಗಟ್ಟಕ್ಕೋಸ್ಕರ ಅವರಿಗೆ ಆರೋಗ್ಯಕರವಾದಂತಹ ಕೆಲಸದ ವಾತಾವರಣವನ್ನ ಖಾತ್ರಿಪಡಿಸ್ಕೊಳ್ಳೋಕ್ಕೋಸ್ಕರ ಗುತ್ತಿಗೆ ಕಾರ್ಮಿಕ ನಿಯಂತ್ರಣ ಮತ್ತೆ ನಿರ್ಮೂಲನಾ ಕಾಯ್ದೆಯನ್ನ 1970ರಲ್ಲಿ ಪರಿಚಯಿಸಲಾಗುತ್ತೆ. ಇದ್ರ ಬಗ್ಗೆ ನಾನು ಹಿಸ್ಟ್ರಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಈ ಕಾಯ್ದೆ ನೆಕ್ಸ್ಟ್ ದಿಸ್ ಆಕ್ಟ್ ಈಸ್ ಅಪಾರ್ಟ್ ಫ್ರಮ್ ರೆಗ್ಯುಲೇಟಿಂಗ್ ದಿ ವೆಲ್ಫೇರ್, ಹೆಲ್ತ್, payments of the contract labor also has detailed provisions for the registration of the companies and grant of the license to the contractors. ಅಂದ್ರೆ ಈ ಕಾಯ್ದೆ ಒಬ್ಬ ಕಾರ್ಮಿಕನ ವೆಲ್ಫೇರ್ ಆಗಿರ್ಬೋದು, ಅಂದ್ರೆ ಕಲ್ಯಾಣ ಅಥವಾ ಆರೋಗ್ಯ ಅಥವಾ ಅವನ ಪಾವತಿಯನ್ನ ನಿಯಂತ್ರಿಸೋದು ಅಲ್ದನೆ ಒಂದ್ ಕಂಪನಿ ಹೇಗ್ ರಿಜಿಸ್ಟ್ರೇಷನ್ ಆಗ್ಬೇಕು, ಮತ್ತೆ ಒಬ್ಬ ಗುತ್ತಿಗೆದಾರ ಹೇಗೆ ಲೈಸೆನ್ಸ್ ನ ತಗೋಬೇಕು, ಮತ್ತೆ ಆ ಲೈಸೆನ್ಸ್ ಅಲ್ಲಿ ಏನೇನ್ ಪ್ರಾವಿಷನ್ಸ್ ಗಳಿರ್ಬೇಕು ಅನ್ನೋದನ್ನ ವಿವರವಾಗಿ ಈ ಕಾಯ್ದೆಯಲ್ಲಿ ಹೇಳಿರುವಂತದ್ದು. ನೆಕ್ಸ್ಟ್ ಹಿಸ್ಟ್ರಿಯನ್ನ ನೋಡೋದಾದ್ರೆ 1956 1956 ಸರ್ವಿಸ್ ಕಂಡೀಷನ್ಸ್ ಆಫ್ ಲೇಬರ್ಸ್ ಎ ಟಾಪಿಕ್ ಆಫ್ ಕನ್ಸರ್ನ್. ಅಂದ್ರೆ ಕಾರ್ಮಿಕರ ಸೇವಾ ಪರಿಸ್ಥಿತಿಗಳು ಒಂದು ಕಾಳಜಿಯ ವಿಷಯ. ಯಾಕಂದ್ರೆ ಆ ಟೈಮಲ್ಲಿ 1956ರಲ್ಲಿ ಈ ಕಾರ್ಮಿಕರು ಏನಿರ್ತಾರೆ, ಈ ಗುತ್ತಿಗೆ ಕಾರ್ಮಿಕರು ಅಂದ ತಕ್ಷಣ ಏನ್ ಅನ್ಸುತ್ತೆ, ಬರ್ತಾರೆ, 1-2 ವರ್ಷ ಕೆಲಸ ಮಾಡ್ತಾರೆ, ಸೊ ಹೋಗ್ತಾರೆ. ಸೊ ಅದರಿಂದ ಅವ್ರನ್ನ ಹೆಂಗೋ ದುಡ್ಸ್ಕೊಳ್ಳೋದು, ಆಮೇಲೆ ಸರಿಯಾದ ಫೆಸಿಲಿಟೀಸ್ ಗಳು ಕೊಡದೇ ಇರುವಂತದ್ದು, ಬೆನಿಫಿಟ್ ಗಳನ್ನ ಕೊಡದೇ ಇರುವಂತದ್ದು, ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಅದಾದ್ಮೇಲೆ 1961ರಲ್ಲಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಶುರುವಾಗುತ್ತೆ. ಈ ಕಾನ್ಫರೆನ್ಸ್ ಆದ್ಮೇಲೆ ಅಂದ್ರೆ ಭಾರತೀಯ ಕಾರ್ಮಿಕರ ಒಂದು ಸಮಾವೇಶನ ಆಗುತ್ತೆ. ಇದಾದ್ಮೇಲೆ 1962 ರೆಕಮೆಂಡೇಶನ್ ಟು ದಿ ಬಿಲ್ ಅಂದ್ರೆ ಒಂದ್ ಮಸೂದೆನ ಶಿಫಾರಸ್ ಮಾಡ್ತಾರೆ. ಅದಾದ್ಮೇಲೆ 1967 ಬಿಲ್ ಮೂವ್ ಟು ಲೋಕಸಭಾ. ಅದನ್ನ ಆ ಮಸೂದೆ ಏನಿರುತ್ತೆ ಶಿಫಾರಸ್ ಮಾಡಿರ್ತಾರಲ್ಲ ಅದನ್ನ ಲೋಕಸಭೆ ಕಳಿಸ್ತಾರೆ. ಅದಾದ್ಮೇಲೆ ರೆಫರೆನ್ಸ್ ಟು 1968 ಅಲ್ಲಿ ರೆಫರೆನ್ಸ್ ಟು ಜಾಯಿಂಟ್ ಕಮಿಟಿ, ಒಂದು ಜಂಟಿ ಕಮಿಷನ್ಗೆ ಈ ರೆಫರೆನ್ಸ್ ಮಾಡಿರ್ತಾರಲ್ಲ ಅದನ್ನ ಕಳಿಸ್ತಾರೆ. ಅದಾದ್ಮೇಲೆ 1970ಕ್ಕೆ ಬಿಲ್ ಪಾಸ್ ಆಗುತ್ತೆ, ಅಂದ್ರೆ ಬಿಲ್ ಅಂಗೀಕರಿಸ್ತಾರೆ. ಇದಾದ್ಮೇಲೆ 1971 ಎನ್ಫೋರ್ಸ್ಮೆಂಟ್ ಆಫ್ ಆಕ್ಟ್, ಅಂದ್ರೆ ಈ ಕಾಯ್ದೆನ ಅಧಿಕೃತವಾಗಿ ಫೆಬ್ರವರಿ 10, 1971ರಲ್ಲಿ ಇದು ಜಾರಿಗೆ ಬರುತ್ತೆ. ಇನ್ನು ಡೆಫಿನೇಷನ್ಸ್ ಗಳನ್ನ ನೋಡೋದಾದ್ರೆ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ಅಂದ್ರೆ ಅದು ಸೆಂಟ್ರಲ್ ಆಗಿರ್ಬೋದು ಅಥವಾ ಸ್ಟೇಟ್ ಆಗಿರ್ಬೋದು, ಅದನ್ನ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಕಾಂಟ್ರಾಕ್ಟರ್ ಅಂದ್ರೆ ಸೆಕ್ಷನ್ 2C ಪ್ರಕಾರ contractor in relation to an establishment means a person who undertakes to produce a given result for the establishment other than a more supplies of goods articles of manufacture to such establishment through contract labor, or who supplies contract labor for any work of the establishment and includes a job subcontractor. ಅಂದ್ರೆ ಒಂದು ಸ್ಥಾಪನೆ ಸಂಬಂಧಿಸಿದಂತೆ ಗುತ್ತಿಗೆದಾರ, ಒಂದು ಸಂಸ್ಥೆಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಅಂತಂದ್ರೆ ಒಬ್ಬ ಕಾಂಟ್ರಾಕ್ಟ್ ಲೇಬರ್ ಮೂಲಕ ಒಂದ್ ಸಂಸ್ಥೆಯ ಉತ್ಪಾದನೆಗೆ ಸರಕುಗಳನ್ನ ಸರಬರಾಜು ಮಾಡೋದನ್ನ ಹೊರತುಪಡಿಸಿ ಒಂದ್ ಸಂಸ್ಥೆ ಯಾವುದೇ ಕೆಲಸಕ್ಕೆ ಗುತ್ತಿಗೆ ಕಾರ್ಮಿಕರನ್ನ ಪೂರೈಸುವಂತಹ ವ್ಯಕ್ತಿ. ಅಂದ್ರೆ ಒಂದ್ ಸಂಸ್ಥೆಗೆ ಒಂದು ಸಂಸ್ಥೆ ಪ್ರೊಡಕ್ಷನ್ಗೆ ಯಾವ್ದೋ ಮೆಟೀರಿಯಲ್ಸ್ನೋ ಅಥವಾ ಗೂಡ್ಸ್ನೋ ಕಳಿಸುವಂತದ್ದಲ್ಲ. ಒಂದ್ ಸಂಸ್ಥೆಯ ಕೆಲಸಕ್ಕೆ ಅಗತ್ಯವಿರುವಂತಹ ಮಾನವ ಸಂಪನ್ಮೂಲಗಳು ಅಂದ್ರೆ ವ್ಯಕ್ತಿಗಳನ್ನ ಕಳಿಸುವಂತವ್ರನ್ನ
ಕಾಂಟ್ರಾಕ್ಟರ್ ಅಂತ ಕರೀತಾರೆ. ಈ ಕಾಂಟ್ರಾಕ್ಟರು ಸಬ್ ಕಾಂಟ್ರಾಕ್ಟರ್ ಕೂಡ ಒಳಗೊಂಡಿರ್ತಾರೆ. ಅದಾದ್ಮೇಲೆ ಕಾಂಟ್ರಾಕ್ಟ್ ಲೇಬರ್ ಇಫ್ ಹೈರ್ಡ್ ಫಾರ್ ವರ್ಕ್ ಆಫ್ ಎನ್ ಎಸ್ಟಾಬ್ಲಿಷ್ಮೆಂಟ್ ಥ್ರೂ ಎ ಕಾಂಟ್ರಾಕ್ಟರ್ ವಿತ್ ಆರ್ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಪ್ರಿನ್ಸಿಪಲ್ ಎಂಪ್ಲಾಯರ್. ಅಂದ್ರೆ ಒಬ್ಬ ಗುತ್ತಿಗೆದಾರನ ಮೂಲಕ ಸಂಸ್ಥೆಯ ಕೆಲಸಕ್ಕೆ ಯಾರು ನೇಮಕಗೊಂಡಿರ್ತಾರೆ ಆ ವ್ಯಕ್ತಿನ ಕಾಂಟ್ರಾಕ್ಟ್ ಲೇಬರ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಎಂಪ್ಲಾಯರ್ ಅಂದ್ರೆ ಹೆಡ್ ಆಫ್ ಆಫೀಸ್ ಫಾರ್ ಎನಿ ಆಫೀಸ್ ಆರ್ ಡಿಪಾರ್ಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಆರ್ ಲೋಕಲ್ ಅಥಾರಿಟಿ. ಅದು ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಸೆಕ್ಟರ್. ಅದರಲ್ಲಿ ಆ ಹೆಡ್ ಯಾರಿರ್ತಾರೆ ಆ ಡಿಪಾರ್ಟ್ಮೆಂಟ್ಗೆ ಅವರು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರ್ತಾರೆ. ಅದೇ ಫ್ಯಾಕ್ಟರಿ ಆಕ್ಟ್ ಪ್ರಕಾರ ಆಕ್ಯುಪೈಯರ್ ಅಂದ್ರೆ ಓನರ್ ಅಂತ ಹೇಳಿದ್ವಿ. ಸೊ ಅವರು ಕೂಡ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರ್ತಾರೆ. ಓನರ್ ಆರ್ ಏಜೆಂಟ್ ಆಫ್ ಓನರ್. ನೆಕ್ಸ್ಟ್ ಎನಿ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಸೂಪರ್ವಿಷನ್ ಅಂದ್ರೆ ಮೇಲ್ವಿಚಾರಣೆಗೆ ಯಾರು ಜವಾಬ್ದಾರಿಯಾಗಿರ್ತಾರೆ ಆ ವ್ಯಕ್ತಿನೂ ಕೂಡ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರ್ತಾರೆ. ಅದೇ ಫ್ಯಾಕ್ಟರಿನಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಅಂತ ಅಂದ್ರೆ ಫ್ಯಾಕ್ಟರಿ ಮ್ಯಾನೇಜರ್ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರ್ತಾರೆ. ನೆಕ್ಸ್ಟ್ ಆಬ್ಜೆಕ್ಟ್ ಅಂಡ್ ಕವರೇಜ್ ಆಫ್ ದಿ ಆಕ್ಟ್. ಫಸ್ಟ್ನೇದು ಟು ಪ್ರಿವೆಂಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಕಾಂಟ್ರಾಕ್ಟ್ ಲೇಬರ್ ಅಂಡ್ ಆಲ್ಸೋ ಟು ಇಂಟ್ರೊಡ್ಯೂಸ್ ಬೆಟರ್ ಕಂಡೀಷನ್ ಆಫ್ ವರ್ಕ್. ಅಂದ್ರೆ ಗುತ್ತಿಗೆ ಕಾರ್ಮಿಕರ ಶೋಷಣೆಯನ್ನ ತಡೆಗಟ್ಟೋದು ಮತ್ತೆ ಕೆಲಸದಲ್ಲಿ ಉತ್ತಮ ಪರಿಸ್ಥಿತಿಗಳನ್ನ ಪರಿಚಯಿಸುವಂಥದ್ದು. ಅಂದ್ರೆ ಕಾರ್ಮಿಕರ ಮೇಲೆ ನಾನು ಹಿಸ್ಟ್ರಿ ಫಸ್ಟ್ ಹೇಳ್ಬೇಕಾದ್ರೆ ಶೋಷಣೆಗಳೆಲ್ಲ ಆಗ್ತಿರುತ್ತಲ್ವಾ, ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ಳೋದು ಹಿಂಗೆಲ್ಲ. ಸೊ ಇದನ್ನ ತಡೆಗಟ್ಟೋದು ಮತ್ತೆ ಅವ್ರಿಗೆ ವರ್ಕಿಂಗ್ ಕಂಡೀಷನ್ಸ್ ಪರಿಸ್ಥಿತಿಗಳನ್ನ ಪರಿಚಯಿಸೋದು. ಅಂದ್ರೆ ಒಳ್ಳೊಳ್ಳೆ ಫೆಸಿಲಿಟೀಸ್ಗಳನ್ನ ಕೊಡುವಂಥದ್ದು. ಡ್ರಿಂಕಿಂಗ್ ವಾಟರ್ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ಗಳು, ಆಮೇಲೆ ವಾಶ್ರೂಮ್ಸ್ಗಳಾಗಿರ್ಬೋದು, ರೆಸ್ಟ್ ರೂಮ್ಸ್ಗಳಾಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟೀಸ್ಗಳಾಗಿರ್ಬೋದು, ಅದಾದ್ಮೇಲೆ ಕೈ ತೊಳೆಯೋದಕ್ಕೆ ಇದು ವಾಶ್ ಬೇಸಿನ್ಸ್ಗಳಾಗಿರ್ಬೋದು. ಈ ತರ ಫೆಸಿಲಿಟೀಸ್ಗಳನ್ನ ಕೊಡುವಂಥದ್ದು ಇದ್ರ ಉದ್ದೇಶ ಆಗಿರುತ್ತೆ. ಟು ಡೂ ಅವೇ ವಿತ್ ದಿ ಅಬ್ಯೂಸಸ್ ಆಫ್ ದಿ ಸಿಸ್ಟಮ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಲೇಬರ್. ಅಂತಂದ್ರೆ ಗುತ್ತಿಗೆ ಕಾರ್ಮಿಕರ ವ್ಯವಸ್ಥೆಯ ಉದ್ಯೋಗವನ್ನ ಯಾರು ದುರುಪಯೋಗ ಪಡ್ಕೋತಿರ್ತಾರೆ ಅದನ್ನ ದೂರ ಮಾಡ್ಬೇಕು ಅಂತ. ಈಗ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಬಂದ ತಕ್ಷಣ ಅವ್ರ ಹತ್ರ ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ಒಂದ್ ದಿನಕ್ಕೆ 8 hours ವರ್ಕ್ ಅಂದ್ರೆ 8 hours ಅಷ್ಟೇ. ಒಂದ್ ವಾರಕ್ಕೆ 48 ಗಂಟೆಗಳಂತ ಅಂದ್ರೆ 48 ಗಂಟೆಗಳಷ್ಟೇನೆ. ಅವ್ರ ವರ್ಕ್ ಏನಿರುತ್ತೆ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಅವ್ರಿಗೆ ಫೆಸಿಲಿಟೀಸ್ ಮತ್ತೆ ಬೆನಿಫಿಟ್ಗಳನ್ನ ಕೊಡುವಂಥದ್ದು ಇದ್ರ ಉದ್ದೇಶ ಆಗಿರುತ್ತೆ. ಮತ್ತೆ ಇದು ಇಟ್ ಎಕ್ಸ್ಟೆಂಡ್ಸ್ ಟು ದಿ ಹೋಲ್ ಆಫ್ ಇಂಡಿಯಾ ಅಂದ್ರೆ ಇದು ಭಾರತದಾದ್ಯಂತ ವಿಸ್ತರಿಸುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಅಪ್ಲಿಕೇಬಿಲಿಟಿ ಸೆಕ್ಷನ್ 1(4) ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈ ಆಕ್ಟ್ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಟು ಎವ್ರಿ ಎಸ್ಟಾಬ್ಲಿಷ್ಮೆಂಟ್ ಇನ್ ವಿಚ್ 20 or more workmen are employed on any day of the preceding 12 months as contract labor. ಅಂತಂದ್ರೆ ಒಂದು ಸಂಸ್ಥೆ ಕಳೆದ 12 ತಿಂಗಳಲ್ಲಿ 20 ಅಥವಾ 20ಕ್ಕಿಂತ ಹೆಚ್ಚಿನ ಕಾರ್ಮಿಕರನ್ನ ನೇಮಕ ಮಾಡ್ಕೊಂಡಿದ್ರೆ ಆ ಸಂಸ್ಥೆಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದೇ ತರ ಬಿ ಟು ಎವ್ರಿ ಕಾಂಟ್ರಾಕ್ಟರ್ ಹೂ ಎಂಪ್ಲಾಯ್ಸ್ ಆರ್ ಹೂ ಎಂಪ್ಲಾಯ್ಡ್ ಆನ್ ಎನಿ ಡೇ ಆಫ್ ದಿ ಪ್ರಿಸೀಡಿಂಗ್ 12 months 20 or more workmen. ಅಂದ್ರೆ ಇಲ್ಲೂ ಅಷ್ಟೇನೆ ಕಳೆದ ತಿಂಗಳಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚಿನ ಕೆಲಸಗಾರರು ಯಾರಿರ್ತಾರೆ ಮತ್ತೆ ಉದ್ಯೋಗದಲ್ಲಿರುವಂತ ಪ್ರತಿಯೊಬ್ಬ ಇದು ಗುತ್ತಿಗೆದಾರ ಕಾಂಟ್ರಾಕ್ಟರ್ಗೂ ಕೂಡ ಇದು ಅನ್ವಯಿಸುತ್ತೆ. ಯಾವ್ದು ಫಸ್ಟ್ 20 ಅಥವಾ 20ಕ್ಕಿಂತ ಹೆಚ್ಚಿನ ಎಂಪ್ಲಾಯೀಸ್ಗಳನ್ನ ನೇಮಕ ಮಾಡ್ಕೊಂಡಿದ್ರೆ ಕಾಂಟ್ರಾಕ್ಟ್ ಲೇಬರ್ಗಳನ್ನ ಆ ಸಂಸ್ಥೆಗೆ ಅಪ್ಲೈ ಆಗುತ್ತೆ. ಅದೇ ತರ ವರ್ಕ್ಮ್ಯಾನ್ಗಳಿಗೆ ಅಪ್ಲೈ ಆಗುತ್ತೆ. ಅದೇ ತರ ಕಳೆದ ವರ್ಷ ಅಂದ್ರೆ 12 ತಿಂಗಳಲ್ಲಿ ಎಂಪ್ಲಾಯೀಸ್ಗಳನ್ನ ರಿಕ್ರೂಟ್ ಮಾಡ್ಕೊಂಡಿದ್ರೆ ಅದೇ ಗುತ್ತಿಗೆದಾರರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನೆಕ್ಸ್ಟ್ ನಾಟ್ ಅಪ್ಲಿಕೇಬಲ್ ಟು ಸೆಕ್ಷನ್ ಎಲ್ಲೆಲ್ಲಿ ಇದು ಅಪ್ಲೈ ಆಗಲ್ಲ ಅಂತ ಅಂದ್ರೆ ಸೆಕ್ಷನ್ 1(5) ಅಲ್ಲಿ ಹೇಳುತ್ತೆ. ಇಂಟರ್ಮಿನೆಂಟ್ ನೇಚರ್ ಇದ್ರೆ ಅಲ್ಲಿ ಅಪ್ಲೈ ಆಗಲ್ಲ. ವರ್ಕ್ ನಾಟ್ ಪರ್ಫಾರ್ಮ್ ಫಾರ್ ಮೋರ್ ದೆನ್ 20 days ಅಂದ್ರೆ 120 ದಿನಗಳು ಯಾರು ಕೆಲಸ ಮಾಡಿರಲ್ಲ ಆ 12 ತಿಂಗಳಲ್ಲಿ ಅಲ್ಲಿ ಇದು ಅಪ್ಲೈ ಆಗಲ್ಲ. ಮತ್ತೆ ಸೀಸನಲ್ ನೇಚರ್ ಅಂದ್ರೆ ಈಗ 1 ವರ್ಷಕ್ಕೆ ಅಂತ ಕಾಂಟ್ರಾಕ್ಟ್ ತಗೊಂಡು ಬರೀ 6 ತಿಂಗಳು ಕೆಲಸ ಮಾಡಿಸೋದು 3 ತಿಂಗಳು ಕೆಲಸ ಮಾಡಿಸೋದು ಹಂಗ್ ಮಾಡಿದ್ರೆ ಅಲ್ಲೂ ಕೂಡ ಇದು ಅಪ್ಲೈ ಆಗಲ್ಲ ಸೀಸನಲ್ ನೇಚರ್ ಅಲ್ಲೂ ಕೂಡ. ನೆಕ್ಸ್ಟ್ ಇದೇ ತರ ಇದಕ್ಕೆ 2 ಅಡ್ವೈಸರಿ ಬೋರ್ಡ್ ಇರುತ್ತೆ. ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್. ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಅಲ್ಲಿ ಸೆಕ್ಷನ್ 3 ಪ್ರಕಾರ ಯಾರ್ಯಾರು ಇರ್ತಾರೆ ಅಂದ್ರೆ ಎ ಚೇರ್ಮನ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಒಬ್ರು ಚೇರ್ಮನ್ ಇರ್ತಾರೆ, ಅವ್ರನ್ನ ಸೆಂಟ್ರಲ್ ಗವರ್ಮೆಂಟ್ ಅಪಾಯಿಂಟ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ 2ನೇದು ದಿ ಚೀಫ್ ಲೇಬರ್ ಕಮಿಷನರ್. ಅಲ್ಲಿಗೆ ಒಬ್ರು ಚೀಫ್ ಲೇಬರ್ ಕಮಿಷನರ್ ಇರ್ತಾರೆ. ಮತ್ತೆ ಮೆಂಬರ್ಸ್ ನಾಟ್ ಎಕ್ಸೀಡಿಂಗ್ 18 ಅಂಡ್ ನಾಟ್ ಲೆಸ್ ದೆನ್ 11 ಅಂದ್ರೆ 18 ಜನಕ್ಕಿಂತ ಜಾಸ್ತಿ ಇರಬಾರ್ದು, 11 ಜನಕ್ಕಿಂತ ಕಮ್ಮಿ ಸದಸ್ಯರು ಅಲ್ಲಿ ಇರಬಾರ್ದು ಅಂತ ಹೇಳುತ್ತೆ. ಅದೇ ತರ ಸಿಮಿಲರ್ಲಿ ವಿತ್ ಸ್ಟೇಟ್ ಬೋರ್ಡ್ ಸೆಕ್ಷನ್ 4 ರಲ್ಲಿ ಸ್ಟೇಟ್ ಬೋರ್ಡ್ ಬಗ್ಗೆ ಹೇಳುತ್ತೆ. ಸ್ಟೇಟ್ ಬೋರ್ಡ್ ಅಲ್ಲೂ ಕೂಡ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ದಿ
ಸ್ಟೇಟ್ ಗವರ್ನಮೆಂಟ್, ಇವ್ರನ್ನ ಸ್ಟೇಟ್ ಗವರ್ನಮೆಂಟ್ ಅಪಾಯಿಂಟ್ ಮಾಡಿರುತ್ತೆ ಒಬ್ಬ ಚೇರ್ಮನ್ ನ. ಅದಾದ್ಮೇಲೆ ಅಲ್ಲಿ ಲೇಬರ್ ಕಮಿಷನರ್ ಕೂಡ ಇರ್ತಾರೆ. ಇಲ್ಲಿ ಸದಸ್ಯರು 11ಕ್ಕಿಂತ ಜಾಸ್ತಿ ಇರಲ್ಲ, ಮತ್ತೆ 9ಕ್ಕಿಂತ ಕಮ್ಮಿ ಇರಲ್ಲ. ಈ ಲೆವೆಲ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಲಾಯಿಂಗ್ ಕಾಂಟ್ರಾಕ್ಟ್ ಲೇಬರ್ ಸೆಕ್ಷನ್ 6 to 10. ಸೆಕ್ಷನ್ 6ರಿಂದ 10ವರೆಗೆ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಮೊದಲನೇದು ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟರಿಂಗ್ ಆಫೀಸರ್. ಸೆಕ್ಷನ್ 6ರಲ್ಲಿ ಸೆಕ್ಷನ್ 6ರಲ್ಲಿ ರಿಜಿಸ್ಟರ್ ಆಫೀಸರ್ನ ಹೇಗೆ ನೇಮಕ ಮಾಡ್ಕೋತಾರೆ ಅನ್ನೋದು ಹೇಳುತ್ತೆ. ಮೊದಲನೇದು ಅಧಿಕೃತ ಗೆಜೆಟ್ ನಲ್ಲಿ ಅಧಿಸೂಚನೆಯ ಮೂಲಕ ಸೂಕ್ತ ವ್ಯಕ್ತಿಯನ್ನ ಸರ್ಕಾರದಿಂದ ನೇಮಿಸಲ್ಪಟ್ಟಿರುವಂತದ್ದು. ಅಂದ್ರೆ ಇವರೊಬ್ರು ಸರ್ಕಾರ ನೇಮಕ ಮಾಡಿರುತ್ತೆ, ಇವರೊಬ್ರು ಗೆಜೆಟೆಡ್ ಆಫೀಸರ್ ಆಗಿರ್ತಾರೆ. ಮತ್ತೆ ಈ ಕಾಯ್ದೆ ಮೂಲಕ ಅದರ ಅಡಿಯಲ್ಲಿ ಅವರಿಗೆ ನೀಡಲಾಗಿರುವಂತಹ ಅಧಿಕಾರವನ್ನ ಇವ್ರು ಚಲಾಯಿಸಬೇಕು. ಅಂದ್ರೆ ಈ ಕಾಯ್ದೆಯಲ್ಲಿ ಏನ್ ಹೇಳಿರುತ್ತೆ, ರಿಜಿಸ್ಟರ್ ಆಫೀಸರ್ ಏನ್ ವರ್ಕ್ ಮಾಡ್ಬೇಕಂತ. ಈಗ ರಿಜಿಸ್ಟ್ರೇಷನ್ ಯಾರು ಬರ್ತಾರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಬೇಕು. ಮತ್ತೆ ಅವ್ರ ರಿಜಿಸ್ಟ್ರೇಷನ್ ಏನೇನ್ ಫಾರ್ಮ್ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಏನೇನ್ ಇನ್ಫಾರ್ಮೇಶನ್ ಹಾಕಿರ್ತಾರೆ ಅದೆಲ್ಲ ವೆರಿಫೈ ಮಾಡಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಇವ್ರ ವರ್ಕ್ ಆಗಿರುತ್ತೆ. ಇನ್ನು ಎರಡನೇದು ರಿಜಿಸ್ಟ್ರೇಷನ್ ಆಫ್ ಸರ್ಟೆನ್ ಎಸ್ಟಾಬ್ಲಿಷ್ಮೆಂಟ್. ಅಂದ್ರೆ ರಿಜಿಸ್ಟ್ರೇಷನ್ ಹೇಗಾಗುತ್ತೆ ಅಂತ ಅಂದ್ರೆ, ಫಸ್ಟ್ ಇದನ್ನ ಸೆಕ್ಷನ್ 7 ಅಲ್ಲಿ ಹೇಳ್ತಾರೆ. ರಿಜಿಸ್ಟ್ರೇಷನ್ ಆಫೀಸ್ಗೆ ಯಾರು ರಿಜಿಸ್ಟರ್ ಇರ್ತಾರೆ, ಈ ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಪ್ರಿನ್ಸಿಪಲ್ ಎಂಪ್ಲಾಯರ್, ಅಂದ್ರೆ ಒಂದು ಸಂಸ್ಥೆಯ ಓನರ್. ಅವರು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕು. ಫಸ್ಟ್ ಹೋಗಿ ಅಲ್ಲೊಂದು ಫಾರ್ಮ್ ನ ತಗೊಂಡು ಆ ಫಾರ್ಮ್ ನಲ್ಲಿ ಎಲ್ಲಾನು ಫಿಲ್ ಮಾಡ್ಬೇಕು. ಫಸ್ಟ್ ಹೆಸರು, ವಿಳಾಸ, ಮತ್ತೆ ಕಾಂಟ್ರಾಕ್ಟ್ ಲೇಬರ್ಸ್ ಗಳ ಸಂಖ್ಯೆ, ಎಷ್ಟು ಜನನ ನಾವು ಅವರು ತಗೋತಾ ಇದ್ದಾರೆ ಕಾಂಟ್ರಾಕ್ಟ್ ಲೇಬರ್ಸ್ಗಳು, ಅವ್ರ ಸಂಖ್ಯೆ ಮತ್ತೆ ವಿಳಾಸ, ಮತ್ತೆ ವ್ಯವಹಾರದ ಪ್ರಕಾರ ಅವ್ರು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅವ್ರ ಕಂಪನಿನಲ್ಲಿ, ಅವ್ರ ಸಂಸ್ಥೆನಲ್ಲಿ, ಅದನ್ನು ಕೂಡ ಅವರು ಇದ್ ಮಾಡ್ಬೇಕು. ಮತ್ತೆ ಫೆಸಿಲಿಟೀಸ್ಗಳು, ಏನೇನ್ ಫೆಸಿಲಿಟೀಸ್ಗಳನ್ನ ಒದಗಿಸ್ತಾ ಇದ್ರಿ, ಏನೇನ್ ಪ್ರಾವಿಷನ್ಸ್ ನ ಕೊಡ್ತಾ ಇದ್ರಿ ಎಂಪ್ಲಾಯೀಸ್ ಕಾಂಟ್ರಾಕ್ಟ್ ಲೇಬರ್ಸ್ ಗಳಿಗೆ. ಉದಾಹರಣೆ ಆಗಿದ್ದಂಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಕ್ಯಾಂಟೀನ್ಗಳು, ವಾಶ್ರೂಮ್ಸ್ಗಳು, ಫಸ್ಟ್ ಏಡ್ ಬಾಕ್ಸ್ ಆಗಿರ್ಬೋದು, ಮತ್ತೆ ಆಂಬುಲೆನ್ಸ್ ರೂಮ್ಗಳು, ಅದಾದ್ಮೇಲೆ ಕಿರಿಚಿ ಫೆಸಿಲಿಟೀಸ್ಗಳು, ಕ್ಯಾಂಟೀನ್, ಇದೆಲ್ಲಾನು ಕೂಡ ಕೊಡ್ತೀವಿ ಅಂತ ಇದ್ರೆ ಅದನ್ನೆಲ್ಲ ಮೆನ್ಷನ್ ಮಾಡಿರ್ಬೇಕು. ಮತ್ತೆ ಪೇಮೆಂಟ್ ಬಗ್ಗೆ, ಈಗ ಮಿನಿಮಮ್ ವೇಜಸ್ ಅಲ್ಲಿ ಸರ್ಕಾರ ಏನು ಒಂದು ಆಕ್ಟ್ ಅಲ್ಲಿ ಹೇಳಿದೆ ಅಷ್ಟು ಮಿನಿಮಮ್ ವೇಜಸ್ ಕೂಡ ಅವ್ರಿಗೂ ಕೊಡ್ಬೇಕು, ಅದ್ರ ಬಗ್ಗೆನೂ ಮೆನ್ಷನ್ ಮಾಡ್ಬೇಕು. ಮತ್ತೆ ಇನ್ಸ್ಪೆಕ್ಟರ್ ಇರ್ತಾರೆ, ಆ ಇನ್ಸ್ಪೆಕ್ಟರ್ ಹೆಸರನ್ನು ಕೂಡ ಅಲ್ಲಿ ಹೇಳಿರ್ಬೇಕು. ಅದಾದ್ಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರು ಏನೇನ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಒಬ್ಬ ಎಂಪ್ಲಾಯ್ ಮೇಲೆ, ಆ ರೆಸ್ಪಾನ್ಸಿಬಿಲಿಟಿನ ಕೂಡ ಎಲ್ಲಾನು ಹಾಕ್ಬೇಕು. ಅದಾದ್ಮೇಲೆ ಎಲ್ಲವನ್ನು ಇವ್ರು ಇರ್ತಾರಲ್ಲ ರಿಜಿಸ್ಟರ್ ಆಫೀಸರ್, ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಾದ್ಮೇಲೆ ಇದೆಲ್ಲ ಕರೆಕ್ಟ್ ಆಗಿದ್ರೆ ಕಂಪನಿಯನ್ನ ನೋಂದಾಯಿಸ್ಕೊಳ್ತಾರೆ, ಮತ್ತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಇದನ್ನ ಸೆಕ್ಷನ್ 7 ಅಲ್ಲಿ ಹೇಳುತ್ತೆ. ನೆಕ್ಸ್ಟ್ ರಿವೊಕೇಶನ್ ಆಫ್ ರಿಜಿಸ್ಟ್ರೇಷನ್. ಈಗ ರಿವೊಕೇಶನ್ ಆಫ್ ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ನ ತೆಗೆದುಕೊಳ್ಬಿಡೋದು ಅಂತ. ಅಂದ್ರೆ ಈಗ ಯಾವ್ದೋ ಒಂದು ರಿಜಿಸ್ಟ್ರೇಷನ್ ಆಗಕ್ಕೆ ಒಂದು ಕಂಪ್ನಿ ಹೋಗಿರುತ್ತೆ, ಒಂದು ಉದ್ದೇಶ ಇಟ್ಕೊಂಡು ರಿಜಿಸ್ಟ್ರೇಷನ್ಗೆ. ಅಲ್ಲಿ ಏನೋ ಒಂದು ನೋಂದಣಿ ಮಾಡ್ಬೇಕಾದ್ರೆ ಏನೋ ಒಂದು ತಪ್ಪಾಗ್ಬೋದು, ಅಥವಾ ಅದು ವಸ್ತುನಿಷ್ಠವಾಗದೇ ಇರ್ಬೋದು. ಅಂದ್ರೆ ಒಂದು ಆಬ್ಜೆಕ್ಟಿವಿಟಿ ಇರಲ್ಲ, ಸುಮ್ನೆ ಏನೋ ಬಯಾಸ್ಟ್ ಆಗಿ ನಾವ್ ಈ ಎಂಪ್ಲಾಯಿಗಳಿಗೆ ಈ ತರ ಪ್ರಾವಿಷನ್ಸ್ ಕೊಡ್ತೀವಿ, ಈ ತರ ಬೆನಿಫಿಟ್ ಕೊಡ್ತೀವಿ, ಈ ತರ ಫೆಸಿಲಿಟೀಸ್ ಗಳು ಒದಗಿಸ್ತೀವಿ ಅಂತ ಸುಮ್ನೆ ಏನೇನೋ ಹಾಕ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಅರಿವಾಗಿ ಇದು ಸರಿ ಇಲ್ಲ, ನಾನು ವಾಪಸ್ ತಗೋತೀನಿ ಅಂತ ಅಂದ್ರೆ ಅದನ್ನ ಇವರು ಒಪ್ಪಿಗೆ ಮೇರೆಗೆ, ರಿಜಿಸ್ಟರ್ ಆಫೀಸರ್ ಯಾರಿರ್ತಾರೆ ಅವ್ರ ಒಪ್ಪಿಗೆ ಮೇರೆಗೆ ವಾಪಸ್ ರಿಟರ್ನ್ ತಗೊಬಹುದು. ಸೆಕ್ಷನ್ 8 ಪ್ರಕಾರ ರಿವೊಕೇಶನ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಹೇಳುತ್ತೆ. ಇನ್ನು 4ನೇದು ಎಫೆಕ್ಟ್ ಆನ್ ನಾನ್ ರಿಜಿಸ್ಟ್ರೇಷನ್. ಈಗ ಯಾವುದೇ ಎಂಪ್ಲಾಯ್ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಆದ್ರೂ ಅಷ್ಟೇ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ಅದಾದ್ಮೇಲೆ ಲೈಸೆನ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಗುತ್ತಿಗೆದಾರನ್ನ ತಗೊಳ್ಳೋ ಹಂಗಿಲ್ಲ. ಅಕಸ್ಮಾತ್ ಆತರ ಏನಾದ್ರು ತಗೊಂಡ್ರೆ ಅದು ಇಲ್ಲೀಗಲ್. ಆಮೇಲೆ ಅವರು ಕಾಂಟ್ರಾಕ್ಟ್ ಲೇಬರ್ ಗಳಾಗಿರಲ್ಲ, ನೇರ ಕಾರ್ಮಿಕರಾಗಿರ್ತಾರೆ. ಈಗ ಹೆಂಗೆ HR ಅಥವಾ ಯಾರು ಹೆಡ್ ಇರ್ತಾರೆ ಅವರು ಎಂಪ್ಲಾಯೀಸ್ ಗಳನ್ನ ರಿಕ್ರೂಟ್ ಮಾಡ್ಕೋತಾರೆ, ಆತರ ನೇರ ಎಂಪ್ಲಾಯ್ಗಳಾಗಿರ್ತಾರೆ. ಆದ್ರಿಂದ ಸೆಕ್ಷನ್ 9 ನಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಅವ್ರೇನಾದ್ರು ಈಗ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಅಂದ್ರೆ ಕೆಲವೊಂದು ಸಮಯನ ಕೊಡಿರುತ್ತೆ, ಈ ಅವಧಿನಲ್ಲಿ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ. ಅಕಸ್ಮಾತ್ ಅವ್ರ ಆ ಟೈಮ್ಗೆ ಆಗ್ಲಿಲ್ಲ ಅಂತ ಅಂದ್ರೆ ಸೆಕ್ಷನ್ 36 ಪ್ರಕಾರ ಶಿಕ್ಷೆ ಕೂಡ ಆಗುತ್ತೆ. ಇದನ್ನ ಸೆಕ್ಷನ್ 9 ಹೇಳ್ತಾರೆ. ನೆಕ್ಸ್ಟ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಲೇಬರ್. ಇದನ್ನ ಅಂದ್ರೆ ಗುತ್ತಿಗೆ ಕಾರ್ಮಿಕರ ಉದ್ಯೋಗ ನಿಷೇಧದ ಬಗ್ಗೆ ಸೆಕ್ಷನ್ 10 ಹೇಳುತ್ತೆ. ನೆಕ್ಸ್ಟ್ ಲೈಸೆನ್ಸಿಂಗ್ ಆಫ್ ಕಾಂಟ್ರಾಕ್ಟರ್ಸ್ ಸೆಕ್ಷನ್ 11 to 14. ಅಂದ್ರೆ ಕಾಂಟ್ರಾಕ್ಟರ್ಸ್ ಗಳು ಲೈಸೆನ್ಸ್ ಗಳನ್ನ ತಗೋಬೇಕಲ್ವಾ, ಅದ್ರ ಬಗ್ಗೆ ಸೆಕ್ಷನ್ 11ರಿಂದ 14 ಹೇಳುತ್ತೆ. ಒಂದನ್ನ ನಾವು ತಿಳ್ಕೊಬೇಕು, ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಪ್ರಿನ್ಸಿಪಲ್ ಎಂಪ್ಲಾಯರ್, ಅಂದ್ರೆ ಒಂದು ಸಂಸ್ಥೆಯ ಓನರ್ ಹೆಡ್, ಅವರು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಲೈಸೆನ್ಸಿಂಗ್ ಮಾಡಿಸ್ಕೊಳ್ಳುವಂತದ್ದು ಗುತ್ತಿಗೆದಾರ, ಕಾಂಟ್ರಾಕ್ಟರ್ ಯಾರಿರ್ತಾರೆ ಅವರು ಲೈಸೆನ್ಸ್ ನ ಮಾಡಿಸ್ಬೇಕು. ಅದೇ ತರ ಇಲ್ಲಿ ಸೆಕ್ಷನ್ 11 ಅಲ್ಲಿ ಹೇಳುತ್ತೆ ಅಪಾಯಿಂಟ್ಮೆಂಟ್ ಆಫ್ ಲೈಸೆನ್ಸಿಂಗ್ ಆಫೀಸರ್.
ಲೈಸೆನ್ಸಿಂಗ್ ಆಫೀಸರ್ನ ಅಪಾಯಿಂಟ್ ಹೇಗಾಗುತ್ತೆ ಅಂದ್ರೆ ಇಲ್ಲೂ ಕೂಡ ಸೇಮ್ ಈ ಗೆಜೆಟೆಡ್ ಆಫೀಸರ್ ಆಗಿರ್ತಾರೆ. ಇವ್ರನ್ನು ಸರ್ಕಾರದಿಂದ ಒಬ್ಬ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ ಕಳ್ಸಿರ್ತಾರೆ. ನೆಕ್ಸ್ಟ್ ಸೆಕ್ಷನ್ 12 ಅಲ್ಲಿ ಲೈಸೆನ್ಸಿಂಗ್ ಆಫ್ ಕಾಂಟ್ರಾಕ್ಟರ್ಸ್ ಅಂದ್ರೆ ಇಲ್ಲಿ ಹೇಗೆ ಲೈಸೆನ್ಸ್ ಮಾಡಿಸ್ಕೋತಾರೆ ಕಾಂಟ್ರಾಕ್ಟರ್ಸ್ ಅಂದ್ರೆ ಸೇಮ್ ಆಸ್ ಯೂಶುವಲ್ ಅಲ್ಲಿ ಲೈಸೆನ್ಸಿಂಗ್ ಆಫೀಸ್ಗೆ ಹೋದ್ಮೇಲೆ ಅಲ್ಲೊಂದು ಫಾರ್ಮ್ ಇರುತ್ತೆ. ಅಲ್ಲಿ ಎಲ್ಲಾ ರೀತಿನ ಇನ್ಫಾರ್ಮೇಶನ್ ಗಳನ್ನ ಹಾಕ್ಬೇಕು. ಕೆಲಸ ಮಾಡುವ ಕಾರ್ಮಿಕರಿಗೆ ಅನುಗುಣವಾಗಿ ಅವರು 15 ರೂಪಾಯಿಂದ 375 ರೂಪಾಯಿವರೆಗೂ ಕೂಡ ಭದ್ರತಾ ಠೇವಣಿಯನ್ನ ಇಡಬಹುದು. ಅಂದ್ರೆ ಈಗ ಫಸ್ಟ್ 15 ಜನ ಎಂಪ್ಲಾಯೀಸ್ ಗಳಿದ್ದಾರೆ ಅಂದ್ರೆ ಒಂದ್ ಎಂಪ್ಲಾಯಿಗಳಿಗೆ 15 ರೂಪಾಯಿ ಹಂಗೆ ಎಷ್ಟು ಎಂಪ್ಲಾಯೀಸ್ ಇರ್ತಾರೋ ಅಷ್ಟು ಎಂಪ್ಲಾಯೀಸ್ಗೂ ಭದ್ರತಾ ಠೇವಣಿ ಅಂತ ಇಡ್ಬೇಕಾಗುತ್ತೆ. ಅದಾದ್ಮೇಲೆ ಅವರು ಕೂಡ ಮೆನ್ಷನ್ ಮಾಡ್ಬೇಕು ಅವ್ರ ಹೆಸರು, ವಿಳಾಸ, ಆಮೇಲೆ ಯಾವ ಸಂಸ್ಥೆಗೆ ಅವರು ಇದಾಗ್ತಿದ್ದಾರೆ, ಕಾಂಟ್ರಾಕ್ಟರ್ ಆಗಿ ಎಂಪ್ಲಾಯೀಸ್ ಗಳನ್ನ ಕೊಡ್ತಾ ಇದ್ದಾರೆ, ಆಮೇಲೆ ಏನೇನ್ ಪ್ರಾವಿಷನ್ಸ್ ಗಳನ್ನ ಕೊಡ್ತಿದ್ದಾರೆ ಇವರು ಇದಾಗಿ ಕಾಂಟ್ರಾಕ್ಟರ್ ಆಗಿ, ಇದೆಲ್ಲ ಕೂಡ ಮೆನ್ಷನ್ ಮಾಡ್ಬೇಕು. ಇದಾದ್ಮೇಲೆ ಸೆಕ್ಷನ್ 13 ಗ್ರಾಂಟ್ ಆಫ್ ಲೈಸೆನ್ಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಗ್ರಾಂಟ್ ಆಫ್ ಲೈಸೆನ್ಸ್ ಅಂದ್ರೆ ಹೇಗೆ ಲೈಸೆನ್ಸ್ ಗ್ರಾಂಟ್ ಆಗುತ್ತೆ ಅಂತ. ಸೆಕ್ಷನ್ 12 ಉಪವಿಭಾಗ 1 ಅಡಿಯಲ್ಲಿ ಲೈಸೆನ್ಸ್ಗಾಗಿ ಅರ್ಜಿ ಸಲ್ಲಿಸಿದಂತಹ ಪ್ರತಿಯೊಂದು ಅರ್ಜಿಯನ್ನು ಲೈಸೆನ್ಸ್ ಆಫೀಸರ್ ವಿವರವಾಗಿ ಗಮನಿಸ್ತಾರೆ. ಇವ್ರು ಏನ್ ಅರ್ಜಿ ಸಲ್ಲಿಸಿರ್ತಾರೆ ಆ ಅರ್ಜಿನ, ಒಬ್ಬ ಕಾಂಟ್ರಾಕ್ಟರ್ ಸಲ್ಲಿಸಿರುವಂತ ಅರ್ಜಿನ ಒಬ್ರು ಲೈಸೆನ್ಸ್ ಆಫೀಸರ್ ಅವ್ರು ಏನೇನ್ ಇನ್ಫಾರ್ಮೇಶನ್ ಅಲ್ಲಿ ಆಡ್ ಮಾಡಿದ್ದಾರೆ, ಏನೇನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿದ್ದಾರೆ ಅದನ್ನೆಲ್ಲವೂ ಕೂಡ ವಿವರವಾಗಿ ಗಮನಿಸ್ತಾರೆ. ಮತ್ತೆ ಅದನ್ನ ಚೆಕ್ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಅವರು ಲೈಸೆನ್ಸ್ ನ ಕೊಡ್ತಾರೆ. ಸಾಮಾನ್ಯವಾಗಿ ಲೈಸೆನ್ಸ್ ಅನ್ನೋದು ಒಂದು ನಿರ್ದಿಷ್ಟ ಅವಧಿ ಹಂಗಿರುತ್ತೆ. ರಿಜಿಸ್ಟ್ರೇಷನ್ ಆದ್ರೆ ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮುಗೀತು. ಬಟ್ ಲೈಸೆನ್ಸ್ ಹಂಗಿರಲ್ಲ. ಈಗ 12 ತಿಂಗಳಿಗೆ 1 ವರ್ಷಕ್ಕೆ ಅಂತ ಲೈಸೆನ್ಸ್ ಮಾಡಿಸಿದ್ರೆ ಆ ಲೈಸೆನ್ಸ್ ಮುಗಿಯೋ ಅಷ್ಟರಲ್ಲಿ ಅವ್ರು ಮತ್ತೆ ಅದನ್ನ ರಿನ್ಯೂ ಮಾಡಿಸ್ಕೋಬಹುದು. ಅದು ಟೈಮ್ ಮುಗಿಯೋಷ್ಟ್ರೊಳಗೆ ರಿನ್ಯೂ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸೆಕ್ಷನ್ 14 ಅಲ್ಲಿ ರಿವೊಕೇಶನ್, ಸಸ್ಪೆನ್ಷನ್ ಅಂಡ್ ಅಮೆಂಡ್ಮೆಂಟ್ ಆಫ್ ಲೈಸೆನ್ಸ್ ಇಷ್ಟ್ರ ಬಗ್ಗೆ ಹೇಳುತ್ತೆ. ನಾನು ಆಲ್ರೆಡಿ ರಿವೊಕೇಶನ್, ರಿಜಿಸ್ಟ್ರೇಷನ್ ಹೇಳಿದೆ. ನಾವೇನಾದ್ರೂ ಒಂದು ಲೈಸೆನ್ಸ್ ಮಾಡ್ಬೇಕಾದ್ರೆ ಆ ಫಾರ್ಮ್ ಅಲ್ಲಿ ಏನಾದ್ರು ತಪ್ಪಾಗಿ ತುಂಬಿದಾಗ ಅಥವಾ ಸುಮ್ನೆ ಏನೋ ಬಯಾಸ್ಡ್ ಆಗಿ ಏನೇನೋ ನಾವು ಆತರ ಫೆಸಿಲಿಟೀಸ್ ಕೊಡ್ತೀವಿ ಹೀಗೆ ಹಾಗೆ ಅಂತ ಏನಾದ್ರು ಫಿಲ್ಅಪ್ ಮಾಡಿದ್ರೆ ಅದು ತಪ್ಪು ಅಂತ ಅನಿಸ್ದಾಗ ಅಲ್ಲೂ ಕೂಡ ಲೈಸೆನ್ಸ್ ಆಫೀಸರ್ ಒಪ್ಪಿಗೆ ಮೇರೆಗೆ ವಾಪಸ್ ರಿಟರ್ನ್ ಕೊಡ್ಬೋದು. ಇನ್ನು ಸಸ್ಪೆನ್ಷನ್ ಅಂತ ಬಂದಾಗ ಈಗ ಲೈಸೆನ್ಸ್ ಅಲ್ಲಿ ಅವ್ರು ನೀಡಿರುವಂತ ಷರತ್ತುಗಳನ್ನೆಲ್ಲ ಇವ್ರು ಅನುಸರಿಸ್ಬೇಕು. ಅಕಸ್ಮಾತ್ ಅನುಸರಿಸಲಿಲ್ಲ, ಅದೇನಾದ್ರೂ ವಿಫಲ ಆಗಿದೆ ಅಂತಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು. ಇನ್ನೊಂದು ಈ ಷರತ್ತುಗಳು ಹಾಕಿರುವಂತ ಷರತ್ತುಗಳು ಕರೆಕ್ಟ್ ಆಗಿ ಕಾರ್ಯಗತ ಆಗ್ತಾ ಇಲ್ಲ ಅಂತಂದ್ರೆ ಅವರು ಅವ್ರು ಏನೇನ್ ಠೇವಣಿ ಇಟ್ಟಿರ್ತಾರೆ ಫಸ್ಟ್ ಲೈಸೆನ್ಸ್ಗೆ ಅಂತ ಹೋದಾಗ ಅವ್ರ ಭದ್ರತಾ ಠೇವಣಿ ಅಂತ ಇಟ್ಟಿರ್ತಾರಲ್ವಾ ಅದನ್ನು ಕೂಡ ಅವರು ಮುಟ್ಟುಗೋಲು ಹಾಕ್ಬೋದು. ಇನ್ನೊಂದು ಈ ಸೆಕ್ಷನ್ 12 ಅಡಿಯಲ್ಲಿ ನೀಡಲಾದಂತಹ ಲೈಸೆನ್ಸ್ ನ ಯಾರು ಲೈಸೆನ್ಸ್ ನೀಡಿರ್ತಾರೆ ಅಧಿಕಾರಿ ಅವರು ಕೂಡ ಬದಲಾಗಬಹುದು. ಮತ್ತೆ ಆ ಲೈಸೆನ್ಸ್ ನ ತಿದ್ದುಪಡಿ ಕೂಡ ಮಾಡಬಹುದು. ಇಷ್ಟು ಸೆಕ್ಷನ್ 14 ಹೇಳುತ್ತೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್. ಈಗ ಅದೇ ತರ ಪ್ರತಿ ಒಂದು ಇದಕ್ಕೂ ಇನ್ಸ್ಪೆಕ್ಟರ್ ಇದ್ದೇ ಇರ್ತಾರೆ. The appropriate government may by notification in the official gazetted appoint such person as it thinks fit to be inspector for the purpose of this act and define the local limits with which they shall exercise their powers under this act. ಅಂದ್ರೆ ಸೆಕ್ಷನ್ 28 ಒಬ್ಬ ಇಲ್ಲೂ ಅಷ್ಟೇ ಸರ್ಕಾರದ ಗೆಜೆಟ್ ಅವ್ರ ಅಧಿಸೂಚನೆ ಮೇರೆಗೆ ಒಬ್ಬ ವ್ಯಕ್ತಿಯನ್ನ ಈ ಕಾಯ್ದೆಯ ಉದ್ದೇಶಕ್ಕಾಗಿ ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟರ್ ರಿಕ್ರೂಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇಲ್ಲೂ ಅಷ್ಟೇನೆ ಇವ್ರಿಗೆ ಒಂದು ಸ್ಥಳೀಯ ಮಿತಿಗಳಿರುತ್ತೆ. ಯಾವ್ಯಾವ ಅವ್ರ ಅಂಡರ್ಲಿ ಎಷ್ಟು ಸಂಸ್ಥೆಗಳು ಬರುತ್ತೆ ಅಷ್ಟನ್ನೆಲ್ಲ ಇವ್ರು ವೆರಿಫೈ ಮಾಡ್ಬೇಕು. ಮತ್ತೆ ಅವ್ರಿಗೆ ಏನ್ ಅಧಿಕಾರ ಕೊಟ್ಟಿರ್ತಾರೆ ಆ ಅಧಿಕಾರ ಎಲ್ಲಾನು ಇವ್ರು ಚಲಾಯಿಸ್ಬೇಕು. ಈಗ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಾವು ಇಷ್ಟೆಲ್ಲ ಬೆನಿಫಿಟ್ಸ್ಗಳು, ಫೆಸಿಲಿಟೀಸ್ಗಳನ್ನ ಕೊಡ್ತೀವಿ ಅಂತ ಇಷ್ಟೊಂದು ಪ್ರಾವಿಷನ್ಸ್ ಗಳೆಲ್ಲ ಇದೆ ಅಂತ ಹಾಕಿರ್ತಾರಲ್ವಾ, ಇದನ್ನ ಅವರು ವೆರಿಫೈ ಮಾಡಕ್ ಬರ್ತಾರೆ ಇನ್ಸ್ಪೆಕ್ಟರ್. ಇದ್ ಬಂದಾಗ ಅಕಸ್ಮಾತ್ ಇದು ಕರೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಪ್ರತಿಯೊಂದು ಮಾಡ್ಕೊಂಡಿರೋಂಥ ಡಾಕ್ಯುಮೆಂಟ್ ಗಳನ್ನ ಇನ್ಸ್ಪೆಕ್ಟರ್ ಕೊಟ್ಟಿಲ್ಲ ಅಂದಾಗ ಅವ್ರಿಗೆ ಪನಿಷ್ಮೆಂಟ್ ಕೊಡುವಂತ ಅಧಿಕಾರ ಇನ್ಸ್ಪೆಕ್ಟರ್ ಇದೆ. ಇನ್ನು ಈ ತರ ಕಾಂಟ್ರಾಕ್ಟ್ ಲೇಬರ್ ಗಳಿದಾರಲ್ವಾ, ಸೊ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಹಲವಾರು ಆಕ್ಟ್ ಗಳನ್ನ ತಂದಿದೆ. ಅದರಲ್ಲಿ ಕಾಂಟ್ರಾಕ್ಟ್ ಲೇಬರ್ ಗಳಿಗೆ ಯಾವ್ಯಾವ ಆಕ್ಟ್ ಗಳು ಅಪ್ಲೈ ಆಗುತ್ತೆ ಅಂದ್ರೆ ಮೊದಲನೇದು ಫ್ಯಾಕ್ಟರಿ ಆಕ್ಟ್ 1948 ನಾವು ನೋಡಿದ್ವಿ. ಎಷ್ಟೊಂದು ಫೆಸಿಲಿಟೀಸ್ ಗಳನ್ನ ಕೊಡ್ಬೇಕು, ಕ್ರೀಚಿ ರೂಮ್ಗಳು, ಆಮೇಲೆ ಆಂಬುಲೆನ್ಸ್ ರೂಮ್ಗಳು, ಆಮೇಲೆ ಇದು ಕ್ಯಾಂಟೀನ್ ವ್ಯವಸ್ಥೆ, ಕ್ಯಾಂಟೀನ್ ಗಳನ್ನ ಕೊಡುವಂತದ್ದಾಗಿರ್ಬೋದು, ಆಮೇಲೆ ಅವರು ರೆಸ್ಟ್ ಮಾಡಕ್ಕೆ ರೆಸ್ಟ್ ರೂಮ್ ಗಳಾಗಿರ್ಬೋದು,
ಆಮೇಲೆ ಅವ್ರಿಗೆ ಸೇಫ್ಟಿ ಮೆಷರ್ಸ್ಗಳು ಏನೇನ್ ಕೊಡ್ಬೇಕು ಅದನ್ನೆಲ್ಲ ಇವ್ರಿಗೂ ಕೊಡ್ಬೇಕು ಇದೆ. ಮತ್ತೆ PF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ 1952 ಇವ್ರಿಗೂ ಕೂಡ PF ಕೊಡ್ಬೋದು, ಇವರು ಎಲಿಜಿಬಲ್ ಆಗ್ತಾರೆ. ಅದಾದ್ಮೇಲೆ ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಆಕ್ಟ್ 1948 ಈ ಆಕ್ಟ್ ಪ್ರಕಾರ ಇವ್ರು ಕೂಡ ESI ಮಾಡಿಸ್ಕೊಬಹುದು. ಮತ್ತೆ ಪೇಮೆಂಟ್ ಆಫ್ ವೇಜಸ್ ಇದು 1936 ಇದು ಕೂಡ ಅವ್ರಿಗೆ ಅಪ್ಲೈ ಆಗುತ್ತೆ. ದಿ ಮಿನಿಮಮ್ ವೇಜಸ್ ಆಕ್ಟ್ 1948 ಇದು ಕೂಡ ಸರ್ಕಾರದ ಆದೇಶದಂತೆ ಎಷ್ಟು ವೇಜಸ್ ಅಂತ ಅವರು ಹೇಳಿರ್ತಾರೋ ಅಷ್ಟು ಅಮೌಂಟ್ ನ ಇವ್ರು ಕೊಡ್ಲೇಬೇಕು. ನೆಕ್ಸ್ಟ್ ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1948 ಈ ಆಕ್ಟ್ ಕೂಡ ಅವ್ರಿಗೆ ಅಪ್ಲೈ ಆಗುತ್ತೆ. ಈಗ ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ವರ್ಕ್ ಮಾಡ್ಬೇಕಾದ್ರೆ ಅವ್ರ ಮಧ್ಯೆ ಏನೋ ಜಗಳಗಳಾಗ್ಬೋದು ಅಥವಾ ಇನ್ನೊಂದು ಏನೋ ಆಗ್ಬೋದು. ಅಂತ ಟೈಮಲ್ಲಿ ಇವರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಹೋಗಿ ಅದೆಲ್ಲ ಬಗೆಹರಿಸೋದಾಗಿರ್ಬೋದು ಎಲ್ಲ ಇದೆ. ನೆಕ್ಸ್ಟ್ ದಿ ವರ್ಕ್ಮೆನ್ ಕಾಂಪನ್ಸೇಷನ್ ಆಕ್ಟ್ 1923 ಇದು ಕೂಡ ಹಂಗೇನೆ ಒಂದ್ ಸಂಸ್ಥೆ ಏನಾದ್ರೂ ಒಂದ್ ಸಂಸ್ಥೆ ಗಳಿಸಿರುವಂತ ಲಾಭಾಂಶನ ಕಾಂಟ್ರಾಕ್ಟ್ ಲೇಬರ್ಗಳಿಗೂ ಕೂಡ ಕಾಂಪನ್ಸೇಷನ್ ಆಗಿ ಕೊಡಬಹುದು. ಈ ಕಾಂಟ್ರಾಕ್ಟ್ ಲೇಬರ್ಸ್ ಗಳಿದಾರಲ್ವಾ, ಏನೇನು ಸರ್ವಿಸ್ ಗಳನ್ನ ಕೊಡ್ಬೋದು ಅಂತ ಅಂದ್ರೆ, ಒಂದು ಎಂಪ್ಲಾಯ್ಮೆಂಟ್ ಕಾರ್ಡ್, ಇವ್ರಿಗೂ ಕೂಡ ID ಕಾರ್ಡ್ ಗಳನ್ನ ಕೊಡ್ಬೇಕು ಕಾಂಟ್ರಾಕ್ಟ್ ಲೇಬರ್ಸ್ ಗಳಿಗೆ. ಅವರ್ಸ್ ಆಫ್ ವರ್ಕ್ಸ್ ಇವ್ರಿಗೂ ಕೂಡ ಲಿಮಿಟ್ ಇರುತ್ತೆ, ಇಷ್ಟು ಅವರ್ಸ್, ಈ ಒಂದ್ ದಿನಕ್ಕೆ 8 ಗಂಟೆ 8 ಅವರ್ಸ್ ವರ್ಕ್ ಮಾಡ್ಬೇಕಂದ್ರೆ ಅವ್ರಿಗೂ ಕೂಡ ½ an hour ಬ್ರೇಕ್ ಇರ್ಬೇಕು, ಲಂಚ್ ಪೀರಿಯಡ್ ಬ್ರೇಕ್ ಇರ್ಬೇಕು, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ರೆಸ್ಟ್ ಇಂಟರ್ವಲ್ಸ್, ಎಕ್ಸ್ಟ್ರಾ ವೇಜಸ್ ಫಾರ್ ಓವರ್ ಟೈಮ್. ಈಗ ಅವ್ರಿಗೆ ರೆಸ್ಟ್ ಇಂಟರ್ವಲ್ಸ್ ಇರುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಮಧ್ಯ ಗ್ಯಾಪ್ಸ್ ಇರುತ್ತೆ. ಆಮೇಲೆ ಅವ್ರಿಗೆ ವಾಶ್ರೂಮ್ಸ್ ಗಳಿಗೆ ಹೋಗೋದಾಗಿರ್ಬೋದು ಅಥವಾ ಊಟಕ್ಕೆ ಹೋಗೋದಾಗಿರ್ಬೋದು ಮಧ್ಯಾಹ್ನ ಟೈಮಲ್ಲಿ, ಇದೆಲ್ಲದಕ್ಕೂ ಟೈಮ್ ಇರುತ್ತೆ. ಮತ್ತೆ ಅವ್ರೇನಾದ್ರೂ ಓವರ್ ಟೈಮ್ ಮಾಡಿದ್ರೆ ಓವರ್ ಟೈಮ್ ಕ್ಯಾಲ್ಕುಲೇಷನ್ ಪ್ರಕಾರನೇ 1 to double ಇವ್ರಿಗೆ ಕೊಡ್ಲೇಬೇಕು. ಆಮೇಲೆ ರೆಸ್ಟ್ ಆಸ್ ಯೂಶುವಲ್. ಇವ್ ಕಾಂಟ್ರಾಕ್ಟ್ ಲೇಬರ್ ಅಂದ ತಕ್ಷಣ ಒಂದ್ ವಾರ ಮಾಡ್ಬೇಕು, ವರ್ಷಕ್ಕೆ ನಿಮ್ ತಗೊಂಡಿದೀವಿ ಅಂದ ತಕ್ಷಣ 366 ದಿನ 365 ದಿನನೂ ಮಾಡ್ಬೇಕಂತ ಏನಿಲ್ಲ. ವಾರದಲ್ಲಿ ಆಸ್ ಯೂಶುವಲ್ ಒಂದು ದಿನ ಭಾನುವಾರ ಅಥವಾ ಯಾವಾಗ ಅವ್ರು ಇಟ್ಕೊಂಡಿರುತ್ತೆ ಆ ವಾರ ಮತ್ತೆ ನ್ಯಾಷನಲ್ ಫೆಸ್ಟಿವಲ್ ಹಾಲಿಡೇಸ್, ಏನೇನು ನ್ಯಾಷನಲ್ ರಾಷ್ಟ್ರೀಯ ಹಬ್ಬಕ್ಕೆ ಯಾವ್ದೇ ಇದೆ ಆ ಹಬ್ಬ ಕೂಡ ಇವ್ರಿಗೆ ರಜೆಗಳನ್ನ ಕೊಡ್ಬೇಕು. ಲೀವ್, ಈಗ ಕೆಲವೊಂದು ಸಂಸ್ಥೆಗಳಲ್ಲಿ ಮಹಿಳೆಯರು ತಗೊಂಡಿದ್ರೆ, ಈಗ ನಾವು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಲ್ಲಿ ನೋಡಿದ್ವಿ, ಅವ್ರಿಗೆ ಲೀವ್ ಆದ್ರೂ ಅವ್ರಿಗೆ ಸಂಬಳನ ಕೊಡ್ಲೇಬೇಕು. ಸೊ ಅದು ಕೂಡ ಇವ್ರಿಗೆ ಪ್ರಾವಿಷನ್ ಇದೆ, ಕೊಡ್ಬೇಕು. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ರಿಜಿಸ್ಟರ್ಸ್. ಈ ಕಾಂಟ್ರಾಕ್ಟ್ ಲೇಬರ್ಸ್ ಗಳದ್ದು ಯಾರು ಜಾಯಿನ್ ಆಗ್ತಾರೆ, ಎಲ್ಲಿವರೆಗೆ ಕೆಲಸ ಮಾಡಿದ್ದಾರೆ, ಎಷ್ಟು ದಿನ ಕೆಲಸ ಮಾಡಿದ್ದಾರೆ, ಯಾವ ತರ ವರ್ಕ್ ಇವ್ರು ಮಾಡಿರೋದು, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಮತ್ತೆ ಪ್ರತಿಯೊಂದು ಮೇಂಟೆನೆನ್ಸ್ ಇವ್ರದ್ದು ರಿಜಿಸ್ಟರ್ ಮೇಂಟೈನ್ ಆಗಿರ್ಬೇಕು, ಇವ್ರ ಇನ್ಫಾರ್ಮೇಶನ್ ಇರುವಂತದ್ದು. ಆಮೇಲೆ ಪೇಮೆಂಟ್ ಆಫ್ ವೇಜಸ್, ಅವ್ರಿಗೆ ಸರಿಯಾದ ವೇತನವನ್ನ ಅವ್ರ ಕೆಲ್ಸಕ್ಕೆ ತಕ್ಕನಾಗಿ ವೇತನವನ್ನ ಕೊಡೋದಾಗಿರ್ಬೋದು. ನೆಕ್ಸ್ಟ್ ಲೇ ಆಫ್, ನಾವು ಇಂಡಸ್ಟ್ರಿ ಆಕ್ಟ್ ಅಲ್ಲಿ ಲೇ ಆಫ್ ಅಂತಂದ್ರೆ, ಲೇ ಆಫ್ ಅಂತ ಅಂದ್ರೆ ಒಬ್ಬ ಮಾಲೀಕ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂತ ಕಾರ್ಮಿಕನಿಗೆ ಒಂದ್ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಕೊಡಕ್ ಆಗ್ಲಿಲ್ಲ ಅಂತಂದಾಗ ಅವ್ರಿಗೆ ಲೇ ಆಫ್ ಕಾಂಪನ್ಸೇಷನ್ ಅಂತ ಅವ್ರು ಬರೋ ಸಂಬಳದಲ್ಲಿ ಅರ್ಧ ಸಂಬಳ ಕೊಡ್ಬೋದು ಅಥವಾ 150 ದಿನ ಕೆಲಸನ ಕೊಡ್ಬೋದು. ಇದನ್ನ ಕಾಂಪನ್ಸೇಷನ್ ಅಂತ ಕರೀತಾರೆ ಅಥವಾ ಲೇ ಆಫ್ ಅಂತ ಕರೀತಾರೆ. ಇದು ಕೂಡ ಇವ್ರಿಗೆ ಕಾಂಟ್ರಾಕ್ಟ್ ಲೇಬರ್ ಯಾರಿರ್ತಾರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಆಫ್ ಟರ್ಮಿನೇಷನ್ ಆಫ್ ಸರ್ವಿಸಸ್. ಈಗ ಕಾಂಟ್ರಾಕ್ಟ್ ಲೇಬರ್ನ ಅವ್ರನ್ನೇನೋ ಟರ್ಮಿನೇಟ್ ಮಾಡ್ಬೇಕು, ತೆಗಿಬೇಕು ಅಂದ್ರೆ ಸುಮ್ನೆ ಡೈರೆಕ್ಟ್ ಆಗಿ ಹಂಗೆಲ್ಲ ತೆಗಿಯಕ್ ಆಗಲ್ಲ. ಇವ್ರಿಗೂ ಕೂಡ ಕೆಲವೊಂದು ಪ್ರೊಸೀಜರ್ಸ್ ಗಳ ಇರುತ್ತೆ. ಅದನ್ನ ಏನಾದ್ರೂ ರೆಸಿಗ್ನೇಷನ್ ಬರ್ಸ್ಕೊಳ್ಳೋದಾಗಿರ್ಬೋದು ಅಥವಾ ರೀಸನ್ ಎನ್ಕ್ವೈರಿ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಎನ್ಕ್ವೈರಿ ಮಾಡೋದಾಗಿರ್ಬೋದು. ಈ ಎಲ್ಲಾ ಪ್ರೊಸೀಜರ್ ನ ನೋಡಿ ಆಮೇಲೆ ಅವ್ರನ್ನ ಟರ್ಮಿನೇಟ್ ಮಾಡ್ಬೇಕು, ಸುಮ್ನೆ ಟರ್ಮಿನೇಟ್ ಮಾಡಕ್ ಆಗಲ್ಲ. ಆಮೇಲೆ ಇದಕ್ಕೆ ಇನ್ನೂ ಇನ್ಕ್ಲೂಡ್ ಮಾಡೋದಾದ್ರೆ ಸೇಮ್ ನಾನು ಆಲ್ರೆಡಿ ಹೇಳ್ದಂಗೆ ಫೆಸಿಲಿಟೀಸ್ಗಳು, ಈಗ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ಗಳನ್ನ ಕೊಡ್ಬೇಕು. ಅದಾದ್ಮೇಲೆ ಮಹಿಳೆಯರು ಆಗ್ಲೇ 25ಕ್ಕಿಂತ ಹೆಚ್ಚಿಗೆ ಮಹಿಳೆಯರಿದ್ರೆ ಅವ್ರಿಗೆ ಕ್ರೀಚಿ ರೂಮ್ ಫೆಸಿಲಿಟೀಸ್ಗಳು, ಮಕ್ಕಳುಗಳನ್ನ ನೋಡ್ಕೊಳ್ಳೋಕೆ ಅಲ್ಲಿ ಕ್ರೀಚಿ ಫೆಸಿಲಿಟೀಸ್ಗಳು, ಆಂಬುಲೆನ್ಸ್ ರೂಮ್ಗಳಾಗಿರ್ಬೋದು. ಅವ್ರು ಕೆಲಸ ಮಾಡೋ ಸ್ಥಳದಲ್ಲಿ ಏನಾದ್ರು ಇದಾದ್ರೆ ಅವ್ರಿಗೆ ಆಂಬುಲೆನ್ಸ್ ಫೆಸಿಲಿಟಿ, ರೆಸ್ಟ್ ರೂಮ್ಗಳಿರ್ಬೇಕು. 100 ಜನಕ್ಕಿಂತ ಜಾಸ್ತಿ ಜನ ಇದ್ರೆ ಅವ್ರಿಗೆ ಮಾಮೂಲಿ ವರ್ಕರ್ಸ್ ಅವ್ರಿಗೆ ಎಕ್ಸ್ಟ್ರಾ ಇನ್ನೊಂದು ಕ್ಯಾಂಟೀನ್ ಕೂಡ ಕೊಡ್ಬೇಕು. 100 ಜನ ಎಂಪ್ಲಾಯೀಸ್ ಗಳು ಇದಾರೆ ಅನ್ನೋದಾದ್ರೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಅವ್ರಿಗೂ ಕೂಡ ಇರುತ್ತೆ. ಪೆನಾಲ್ಟೀಸ್ ಅಂಡ್ ಪ್ರೊಸೀಜರ್ಸ್, ಏನೇನ್ ಪೆನಾಲ್ಟೀಸ್ ಇರುತ್ತೆ ಅಂತ ನೋಡೋದಾದ್ರೆ, ಸೇಮ್ ಎನಿ ಪರ್ಸನ್ ಹೂ ವೈಲೇಟ್ಸ್ ಎನಿ ಪಾರ್ಟ್ ಎನಿ ಕ್ಲಾಸ್ ಆಫ್ ದಿ ಆಕ್ಟ್ will be punished with custody for more than 3 months or with a fine of ₹1000 maybe depending on the severity of the violence. ಈಗ ಈ ಕಾಯ್ದೆ ಯಾವುದೇ ಷರತ್ತಿನ ಯಾವುದೇ ಭಾಗವನ್ನು ಉಲ್ಲಂಘಿಸಿದ್ರೆ ಯಾವುದೇ ವ್ಯಕ್ತಿ ಸರಿ ಅವ್ರಿಗೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಕಸ್ಟಡಿಯಲ್ಲಿ ಇರಿಸ್ಕೊಬಹುದು, ಮತ್ತೆ ₹1000 ದಂಡ ಹಾಕ್ಬೋದು, ಮತ್ತೆ 2 ಕೂಡ ಹಾಕ್ಬೋದು ಅವ್ರಿಗೆ. ಈಗ ಉದಾಹರಣೆಗೆ
ವರ್ಕಿಂಗ್ ಅವರ್ಸ್ನ ಮೆನ್ಷನ್ ಮಾಡಿರ್ತಾರೆ. ನಾವು ದಿನಕ್ಕೆ ಬರೀ 8 ಅವರ್ಸ್ ಮಾಡಿಸ್ಕೋತೀವಿ ಅಥವಾ ವಾರದಲ್ಲಿ 48 ಗಂಟೆ ಟೈಮ್ ಮಾತ್ರ ಅಂತ. ಅದನ್ನು ಮೀರಿ ಅವ್ರು ಎಕ್ಸ್ಟ್ರಾ ಮಾಡ್ಕೋತಿದ್ದಾರೆ ಅಂದ್ರೆ ಅವ್ರಿಗೆ ಓಟಿ ಅಂತ ಕನ್ಸಿಡರ್ ಮಾಡಿ ಕೊಡ್ಬೇಕು. ಅದರ್ವೈಸ್ ಏನು ಇಲ್ಲ, ಜಸ್ಟ್ ಸುಮ್ನೆ ಮಾಡಿಸ್ಕೋತಾ ಇದಾರೆ ಅಂತ ಗೊತ್ತಾಯ್ತು ಇನ್ಸ್ಪೆಕ್ಟರ್ಗೆ ವೆರಿಫೈ ಅವ್ರ ಚೆಕಿಂಗ್ ಬಂದಾಗ. ಸೊ ಅವ್ರಿಗೆ ಆ ವ್ಯಕ್ತಿ ಯಾರು ಆಗಿರ್ಬೋದು, ಅವ್ರಿಗೆ 3 ತಿಂಗಳು ಜೈಲು ಮತ್ತೆ 1000 ರೂಪಾಯಿ ಕೊಡ್ಬೇಕಾಗತ್ತೆ. If a person breaks any rules under this act, if no additional fine is provided, then he or shall be sentenced to 3 months or a fine of 1000 rupees or both. ಯಾವುದೇ ಹೆಚ್ಚುವರಿ ದಂಡವನ್ನು ಒದಗಿಸದೆ ಕಾಯ್ದೆಯಡಿ ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅವನ್ಗೆ ಅವ್ರಾಗಿರ್ಬೋದು ಅಥವಾ ಅವಳಾಗಿರ್ಬೋದು 3 ತಿಂಗಳು ಶಿಕ್ಷೆ ಅಥವಾ 1000 ರೂಪಾಯಿ ದಂಡ. ಇಲ್ಲೂ ಕೂಡ ಏನೇನ್ ರೂಲ್ಸ್ ಗಳಿರುತ್ತೆ, ರೆಗ್ಯುಲೇಷನ್ಸ್ ಗಳಿರುತ್ತೆ, ಅದನ್ನೇನಾದ್ರೂ ಅವರು ಬ್ರೇಕ್ ಮಾಡಿದ್ರೆ ಅವ್ರು ಫೈನ್ ಕಟ್ಟಲೇಬೇಕು, ಪೆನಾಲ್ಟಿ ಕಟ್ಟಲೇಬೇಕು. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ, ಈ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಅಂದ್ರೆ ಅವರು ಕೂಡ ಉದ್ಯೋಗಿಗಳೇ, ಅವರು ಕೂಡ ಕಾರ್ಮಿಕರೇ. ಸೊ ಆ ಕಾರ್ಮಿಕರಿಗೆ ಅವ್ರದೇ ಆದಂತಹ ವ್ಯಾಲ್ಯೂಸ್ ಮತ್ತೆ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಂಗಂತ ಅವ್ರಿಗೆ ಹೆಚ್ಚಿಗೆ ದುಡ್ಸ್ಕೊಳ್ಳೋದಾಗಿರ್ಬೋದು, ಏನು ಫೆಸಿಲಿಟೀಸ್ಗಳನ್ನ ಕೊಡದೇ ಇರೋದು, ಇದೆಲ್ಲ ಮಾಡೋಂಗಿಲ್ಲ. ಈ ತರ ಎಲ್ಲ ದುರುಪಯೋಗ ಆಗ್ತಾ ಇದೆ ಕಾಂಟ್ರಾಕ್ಟ್ ಲೇಬರ್ಸ್ಗಳನ್ನ ತಕೊಂಡು ಅಂತಾನೆ ಅವ್ರಿಗೆ ಒಳ್ಳೆ ಫೆಸಿಲಿಟೀಸ್ಗಳು ಕೊಡೋದಕ್ಕೋಸ್ಕರ, ಬೆನಿಫಿಟ್ಗಳನ್ನ ಕೊಡೋದಕ್ಕೋಸ್ಕರ, ಅವ್ರ ವರ್ಕಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ಇರ್ಲಿ ಅನ್ನೋದಕ್ಕೋಸ್ಕರ, ಆಮೇಲೆ ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಈ ಆಕ್ಟ್ ನ ತರುತ್ತೆ, ದಿ ಲೇಬರ್ ಆಕ್ಟ್ ಅಂತ 1917 ಅಲ್ಲಿ. ಸೊ ಅವ್ರದೇ ಆದಂತ ರೆಸ್ಪೆಕ್ಟ್ ಮತ್ತೆ ವ್ಯಾಲ್ಯೂಸ್ಗಳು ಅವ್ರಿಗೆ ಸಿಗ್ಲಿ ಅಂತ. ಸೊ ರೆಫರೆನ್ಸ್ ನಾನು ಇಷ್ಟರಲ್ಲಿ ಚೆಕ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.